ನ್ಯೂಸ್ವರೆಗೆ ಮತ್ತು ಸ್ವಾಗತ. ಗೊರವನಹಳ್ಳಿಯಲ್ಲಿ ನಡೆದಿದ್ದೇನು, ಗೊರವನಹಳ್ಳಿಯ ಒಂದು ಅವಾಂತರಕ್ಕೆ ಯಾರು ಹೊಣೆ? ಆಡಳಿತ ಮಂಡಳಿನ ಆನಂದ್ ಗುರೂಜಿ ಅನ್ನೋ ಪ್ರಶ್ನೆ ಇದೆ. ಸ್ವತಃ ಆನಂದ್ ಗುರೂಜಿ ನಮ್ಮ ಜೊತೆಗಿದ್ದಾರೆ. ಸೊ ಇಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. ತಾವು ಹೇಳ್ತಾ ಇದ್ರಿ ನನ್ನನ್ನು ಆಮಂತ್ರಣ ಕೊಟ್ಟಿದ್ರು, ನಾನು ಕಾರ್ಯಕ್ರಮ ಕೊಡಕ್ಕೆ ಹೋಗಿದ್ದೆ. ಹಾಗಾದ್ರೆ ಒಬ್ಬರ ಜೊತೆಗೆ 2 ಲಕ್ಷ ಜನ ಕರ್ಕೊಂಡು ಹೋದ್ರೆ ಯಾವ ಭಕ್ತ ತಾನೇ ಅದನ್ನು ಸಹಿಸ್ಕೊಳಕ್ಕಾಗತ್ತೆ? ಈಗ ಭಕ್ತರ ಮನೆಗೆ ಹೋಗಿ ನೀವು ಬರಲೇಬೇಕು ಅಂತ ನಿಲ್ಲಿಸ್ಲಿಕ್ಕೆ ನಾನಾಗತ್ತಾ? ಅಥವಾ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಆ ಪ್ರೀತಿ ವಿಶ್ವಾಸ ನನ್ನ ಮೇಲಿರೋದ್ರಿಂದ ನನ್ನ ಹಿಂದೆ ಜನ ಬಂದಿದ್ದು ತಪ್ಪು ಅನ್ಲಿಕ್ಕಾಗತ್ತಾ? ಸೊ ಈಗ ಆಡಳಿತ ಮಂಡಳಿಗೆ ಹೊಣೆಗಾರರಾಗ್ತಾ ಇದೆ. ಆಡಳಿತ ಮಂಡಳಿ ಈಗ ಹೆಚ್ಚು ಕಮ್ಮಿ ಅವ್ರು ಕೆಲವರೆಲ್ಲ ನಾಪತ್ತೆ ಆಗಿದ್ದಾರೆ. ಈಗ ಆಡಳಿತ ಮಂಡಳಿಗೆ ಹೋಗ್ಬಿಟ್ಟು ಜಿಲ್ಲಾಧಿಕಾರಿಗಳು SP ಚೀಮಾರಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಇದನ್ನ ಯಾಕೆ ಮುಜರಾಯಿ ಇಲಾಖೆ ವಶಕ್ಕೆ ತೆಗೆದುಕೊಳ್ಳಬಾರದು, ಭಕ್ತಾದಿಗಳು ಹಾಗೂ ಸಾರ್ವಜನಿಕ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಅನ್ನುವಂಥ ಅಂಶವನ್ನು ಕೂಡ ಈ ರಿಪೋರ್ಟಲ್ಲಿ ನನ್ನ ಹತ್ರ ಇದೆ ಕಾಪಿ. ನೋಡಿ, ಗೊರವನಹಳ್ಳಿ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಸಾಕಷ್ಟು ಜನ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಯಾತ್ರಾರ್ಥಿಗಳು ಹೋಗ್ತಿರ್ತಾರೆ, ಬರ್ತಿರ್ತಾರೆ. ವಿಶೇಷ ದಿನಗಳಾದರೆ ಆ ವಿಶೇಷ ದಿನಗಳನ್ನು ನಾವು ಕಾರ್ಯಕ್ರಮದಲ್ಲಿ ತೋರಿಸಿದಾಗ ಆಗ ಮತ್ತಷ್ಟು ಜನ ಬರ್ತಕ್ಕಂಥದ್ದು ಸಹಜವೇ. ಅದು ವಾಹಿನಿಯಲ್ಲಿದ್ದೀರಿ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇಲ್ಲಿ ಏಕಾಏಕಿ ಇಷ್ಟು ಜನ ಧಾವಿಸಬೇಕಾದ್ರೆ ಈ ವಿಶೇಷವಾದಂಥ ಹಬ್ಬ ಹರಿದಿನಗಳಾದ್ರಿಂದ, ಈ ಫಂಕ್ಷನ್ಸ್ ಆದ್ದರಿಂದ ಈ ಫಂಕ್ಷನ್ ಟೈಮ್ನಲ್ಲಿ ಜನ ಬಂದಿದ್ದಾರೆ. ಆದರೆ ನಿರೀಕ್ಷೆ ಇದ್ದಂಥದ್ದು ಅವರಿಗೆ ಪ್ರತಿ ಸತಿ ಬರ್ತಕ್ಕಂಥದ್ದು 5,000 ಅಥವಾ 8,000 ಜನ ಇರಬಹುದು. ಅಥವಾ ವಿಶೇಷಗಳು ವರಮಹಾಲಕ್ಷ್ಮಿಯಲ್ಲಿ 30,000 ಜನದವರೆಗೂ ಹೋಗ್ತಾರೆ ಅಂತ ಕೇಳ್ಪಟ್ಟಿದ್ದೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಯಾಕೆಂದರೆ ಲಕ್ಷ್ಮೀ ಸಾನ್ನಿಧ್ಯ ಆದ್ದರಿಂದ ಬರ್ತಕ್ಕಂಥ ಭಕ್ತಾದಿಗಳು ಲಕ್ಷ್ಮೀ ಸಾನ್ನಿಧ್ಯ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು 30,000 ಜನ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫ್ಲೋಯಿಂಗ್, ಅಂದರೆ ನಿಲ್ಲಲ್ಲ, ಬಂದು ಹೊರಟೋಗ್ತಾ ಇರ್ತಾರೆ. ಈ ಕಾರ್ಯಕ್ರಮ ಮಹಾಲಕ್ಷ್ಮಿ ನಮೋಸ್ತುತೆ, ಆ ತಾಯಿ ಒಂದು ಕುಂಕುಮಾರ್ಚನೆ, ಅವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ನಿಮಿಷ ಗುರುಜಿ ಮಾತಾಡ್ತಾರೆ. ದೇವಸ್ಥಾನದ ಟ್ರಸ್ಟ್ ರಮೇಶ್ ನಮ್ಮ ಜೊತೆಗಿದ್ದಾರೆ. ರಮೇಶ್ ಅವರೇ, ಜಿಲ್ಲಾಡಳಿತ ನಿಮ್ಮನ್ನ ಚೀಮಾರಿ ಹಾಕಿದೆ. ಅಷ್ಟೇ ಅಲ್ಲ, ಲಕ್ಷಾಂತರ ಜನರಿಗೆ ಒಂದು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಲ್ಲ, ಊಟದ ವ್ಯವಸ್ಥೆ ಇಲ್ಲ, ರಾತ್ರಿ ಅವ್ರ ನೈಸರ್ಗಿಕ ಕ್ರಿಯೆಗಳು ಕೂಡ ಅವಕಾಶ ಸಿಗಲಿಲ್ಲ, ಮೂತ್ರ ವಿಸರ್ಜನೆಗೂ ಅವಕಾಶ ಸಿಗಲಿಲ್ಲ. ಹೆಣ್ಮಕ್ಳು, ಮಕ್ಕಳು, ವೃದ್ಧರು ಅನೇಕ ಊರುಗಳಿಂದ 6 ಕಿಲೋಮೀಟರ್ ವರೆಗೂ ಕೂಡ ನಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಇಷ್ಟು ಜನ ಬಂದಿರುವಾಗ ನಿಮ್ಗೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಸೊ ಆಡಳಿತ ಮಂಡಳಿಯ ಸಂಪೂರ್ಣ ವಿಫಲ ಇಲ್ಲಿ ಕಂಡು ಬರ್ತಾ ಇದೆ. ಸರ್, ಇದು ಸತ್ಯಕ್ಕೆ ದೂರವಾದದ್ದು. ನಾವು ನಮ್ಮ ಶಕ್ತಿ ಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ 30ರಿಂದ 40,000 ಅನ್ಕೊಂಡಿದ್ವಿ. ನಾವು 50,000 ಜನದವರೆಗೂ ನಾವೆಲ್ಲ ವ್ಯವಸ್ಥೆನೂ ಮಾಡಿದ್ವಿ. ಈ ಜನ ಬಂದಿದ್ದು ನೋಡಿ, ನಾವು ಇಲ್ಲಿ ಪ್ರೈವೇಟ್ ಚೌಟ್ರಿಗಳಿದೆ. ನಮ್ಮ ಕಾಲೇಜು 15 ರೂಮ್ಸ್ ಇದೆ, ದೊಡ್ಡ ದೊಡ್ಡ ರೂಮ್ಸ್. 15 ರೂಮ್ ನಾವು ಖಾಲಿ ಮಾಡಿಕೊಟ್ಟಿದ್ದೀವಿ, ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದು ಗಾಳಿ ಸುದ್ದಿಗಳನ್ನ ನಂಬಿ ಭಕ್ತಾದಿಗಳನ್ನ ಕೆಲವರು ಗಾಳಿ ಸುದ್ದಿಗಳನ್ನ ಹಬ್ಬಿಸಿ ಇಲ್ಲಿ ಗೊಂದಲ ಸೃಷ್ಟಿಸಿದ್ರೆ ಹೊರತು ಟ್ರಸ್ಟ್ ಸಂಪೂರ್ಣವಾಗಿ ನಮ್ಮ ಭಕ್ತಾದಿಗಳ ಕ್ಷೇಮಕ್ಕೆ ನಾವು ಬದ್ಧರಾಗಿದ್ವಿ. ಹಾಗಾದ್ರೆ ನೀವು ಏನೇನು ಪ್ರಚಾರ ಮಾಡಿದ್ರಿ? ವರದಿಯಲ್ಲಿ ತಹಸೀಲ್ದಾರ್ ಹೇಳ್ತಾರೆ, ಇವರು ಟಿವಿಗಳಲ್ಲಿ ಪ್ರಚಾರ ಮಾಡಿದ್ರು, ಬೆಳ್ಳಿ ನಾಣ್ಯ ಕೊಡ್ತಾರೆ, ಕುಪ್ಸ ಕೊಡ್ತಾರೆ, ಸೀರೆ ಕೊಡ್ತಾರೆ. ಸೊ ಹಾಗಾಗಿ ಜನ ಮುಗಿಬಿದ್ದು ಬಂದ್ರು, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿ ಟ್ರಸ್ಟ್ನವರಿಗೆ ಬುದ್ಧಿ ಇರಲಿಲ್ಲ, ಟ್ರಸ್ಟ್ನವರು ಕೂಡ ಜವಾಬ್ದಾರಿಯಿಂದ ನಡ್ಕೊಳ್ಳಿಲ್ಲ, ಲಕ್ಷಾಂತರ ರೂಪಾಯಿ ಲಾಭ ಮಾಡ್ತಾ ಇದ್ರಿ, ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಸೊ ಇವರು ಒಂದು ಖಾಸಗಿ ಸಂಸ್ಥೆಯಾಗಿ ಇಷ್ಟೊಂದು ಜನ ಸೇರಿಸಿದ್ದಾರೆ. ನಾಳೆ ಹೆಚ್ಚು ಕಮ್ಮಿ ಆಗಿದ್ರೆ ನೀವೇ ಹೊಣೆಗಾರರಲ್ವಾ? ಸುಳ್ಳು ಸರ್, ಇದು ಅಪ್ಪಟ ಸುಳ್ಳು. ಇದು ನಾವು ದುಡ್ಡು ಮಾಡೋದಕ್ಕಾಗಲಿ ಅಥವಾ ಜನಗಳಿಗೆ ಬನ್ನಿ ಇಲ್ಲಿ ನಾವು ಏನಾರ ಪವಾಡ ಸೃಷ್ಟಿ ಮಾಡ್ತೀವಿ ಅಂತ ಟ್ರಸ್ಟ್ ಯಾವತ್ತೂ ನಾವು ಅನೌನ್ಸ್ ಮಾಡಿಲ್ಲ. ಸೊ ಹಾಗಾದ್ರೆ ಹಿಂದಿನ ವರ್ಷ ಅಲ್ಲ, ಕಳೆದ ಅನೇಕ ದಶಕಗಳಿಂದಲೂ ಕೂಡ ಸಾವಿರಾರು ಜನ ಬರ್ತಾರೆ. ಯಾವಕ್ಕೆ ಬೇರೆ ವರ್ಷದಲ್ಲಿ ಯಾಕೆ ಇಷ್ಟೊಂದು ಜನ ಬರಲಿಲ್ಲ, ಇಷ್ಟೊಂದು ಸಮಸ್ಯೆ ಆಗಲಿಲ್ಲ? ಸರ್, ರಜತ ಮಹೋತ್ಸವ ಅಂತೇಳಿ 25ನೇ ರಜತ ಮಹೋತ್ಸವ ಅಂತೇಳಿ 3 ದಿವಸ ನಾವು ಇಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡ್ಕೊಂಡಿದ್ವಿ. 3 ದಿವಸದ ಅಂದಾಜು ನಮಗೆ 1.5 ಲಕ್ಷದಿಂದ 2 ಲಕ್ಷ ಜನ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಈಗ ನಿಮ್ಮ ಚಾನಲ್ದವ್ರು ಆಗ್ಬೋದು ಅಥವಾ ಬೇರೆ ಚಾನಲ್ನವ್ರು ಆಗ್ಬೋದು, ಬಂದ್ರೆ ಇಲ್ಲಿ ನಾವೇನ್ ವ್ಯವಸ್ಥೆ ಇಲ್ಲ, ನಿಮ್ ಸಂಪರ್ಕ ಬಹಳ ತೊಂದರೆ ಬರ್ತಾ ಇದೆ. ಮತ್ತೆ ಸಂಪರ್ಕ ಮಾಡ್ತೀನಿ. ಗುರುಜಿ ಅವರೇ, ಒಂದು ಪ್ರಶ್ನೆ ಈ ರಿಪೋರ್ಟ್ ಅಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಇದು ನಾನು ಹೇಳ್ತಾ ಇರೋದಲ್ಲ. ಯಾಕಂದ್ರೆ ನಂತರ ನನ್ನ ಕೈಯಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಕೊಟ್ಟರಂತ ಸರ್ಕಾರಕ್ಕೆ ವರದಿಯ ಕಾಪಿ. ಇಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಎಲ್ಲಾ ಸಾರ್ವಜನಿಕ ಹಾಗೂ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸದೆ ಸಾರ್ವಜನಿಕರ ಪ್ರಾಣ ಮತ್ತು ಅವಗುಣಗಳ ಜೊತೆ ಚೆಲ್ಲಾಟವಾಡಿರುವಂತಿದೆ, ಅಂದರೆ ಅವ್ರ ಗಮನಕ್ಕೆ ಬಂದಿದೆ, ಮತ್ತು ಭಕ್ತಾದಿಗಳ ಹಿತರಕ್ಷಣೆಯನ್ನು ಕಡೆಗಣಿಸಿ ತಮ್ಮ ಕ್ಷೇತ್ರದ ವೈಯಕ್ತಿಕ ಹೆಸರನ್ನು ಪ್ರಚಾರ ಮಾಡಿಸುವ ಉದ್ದೇಶ ಈ ಕಾರ್ಯಕ್ರಮದಿಂದ ಗೊತ್ತಾಗುತ್ತೆ. ಇಲ್ಲ ನೋಡಿ, ರಿಪೋರ್ಟರ್ ಹಾಕಿರ್ಬೋದು, ಕಾರ್ಯಕಾರಿ ಸಮಿತಿ ಆ ಟ್ರಸ್ಟ್ನವ್ರು ಏನಿದ್ದಾರೆ, ನಾನು ನಿಮಗೆ ಮೊದಲೇ ಹೇಳಿದೆ, ಪ್ರತಿಯೊಂದೂ ಸಹಿತ ಅಲ್ಲಿ ನಡೀತಕ್ಕಂಥದ್ದನ್ನು ನಾನು ವಾಟ್ಸಪ್ಪಲ್ಲಿ ಅವ್ರು ಕಳಿಸ್ತಾ ಇದ್ದಾರೆ, ಅದನ್ನು ನೀವು ಚಿತ್ರೀಕರಣ ನೋಡ್ಬೋದು ಅಂತೇಳಿ ನಾನು ಮೊಬೈಲ್ನ ನಿಮ್ಮ ಕೈಲಿ ಕೊಟ್ಬಿಟ್ಟಿದ್ದೀನಿ. ಮೊಬೈಲ್ ನಾನು ಡ್ರಾಯಿಂಗ್ ಮಾಡ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ಸೊ ನಿಮ್ಮ ನಿಗದಿ ನಿಮ್ಮ ಪ್ಲಾನ್, ಅದು ಪ್ಲಾನ್ ಸೈಜ್ ಅಂತ ಹೇಳ್ತೀವಿ, ಒಂದು 25,000 ಬರ್ಬೋದು ಅಂತ ನೀವು ಪ್ಲಾನ್ ಮಾಡ್ಕೊಂಡು ಅಷ್ಟೇ. ಸೊ ಹಾಗಾದ್ರೆ 2 ಲಕ್ಷ ಬಂದಿರಲ್ಲ,
ನಾನು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಸ್ವಾಮಿ. ಉಗಾರ್ ಅವರು ಒಬ್ಬ ಕಲಾವಿದರು, ನೀವು ಒಳ್ಳೆ ಮಾಧ್ಯಮದಲ್ಲಿದ್ದೀರಿ, ಹೆಸರು ಮಾಡಿದ್ದೀರಿ. ನಿಮ್ಮನ್ನು ನಾನು ಮನೆ ಕರ್ಸ್ಕೊಂಡೆ, ನಿಮ್ಮ ಹಿಂದೆ ಒಂದು 25 ಜನ ಬಂದ್ಬಿಟ್ರೆ ನನ್ನ ಮನೆಗೆ ಇರೋ 4 ಲೋಟ ಕಾಫಿ ನಿಮ್ಗೆ ಗೊತ್ತಿತ್ತಲ್ಲ, ನಾನು ಹೇಗೆ ಕೊಡ್ಲಿ? ನಿಮ್ಗೆ ಗೊತ್ತಿತ್ತಲ್ಲ ನನ್ನ ಖ್ಯಾತಿ ಇದೆ, ಇಷ್ಟು ಜನ ಬರ್ತಾರೆ, 25,000 ಬರಲ್ಲ, ಹೆಚ್ಚಿಗೆ ಬರ್ತಾರೆ, ಅದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಲ್ಲ. ಅದಕ್ಕೆ ಹೇಳಿದ್ದೆ ನಾನು. ಅದಕ್ಕೆ ಉಗಾರ್ ಅವರೇ ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಬಂದಾಗ ನೀವು ಹಿಂದೆ ಬರ್ತಕ್ಕಂಥದ್ದು ಒಂದು 25,000 ಅನ್ಕೊಂಡೆ. ನಿಮ್ಗೆ ಇಷ್ಟ ಅಭಿಮಾನಿ ದೇವರುಗಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲಲ್ಲ. ಹಾಗಾದ್ರೆ ಗೊರವನಹಳ್ಳಿ ದೇವಸ್ಥಾನಕ್ಕೆ ಕಂಟಕ ಆಯ್ತಲ್ಲ, ಈಗ ಅದು ಸರ್ಕಾರದ ವಶಕ್ಕೆ ಹೋಗುತ್ತೆ ಈಗ ಅದು. ನೋಡಿ, ಅದಕ್ಕೆ ಅಂತ ಅದನ್ನು ನಾವು ಇಲ್ಲೇನಿದೆಯೋ ಅದು ನಡೆದಿರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಮುಂದಿಟ್ಟಿದ್ದೀವಿ. ಅಲ್ಲಿ ಏನು ನಡಿಬೇಕಾದ್ರು, ಮಂಟಪ ಹಾಕಬೇಕಾದ್ರಾಗಲಿ, ಆ ಸ್ಟೇಜ್ ಹಾಕಬೇಕಾದ್ರೆ ಪ್ರತಿಯೊಂದನ್ನು ಅವ್ರು ಫೋಟೋ ತೆಗೆದು ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಅದು ನನ್ನ ಹತ್ರ ಆಧಾರವಾಗಿದೆ. ಇದು ಟ್ರಸ್ಟ್ನವರು ವೈಫಲ್ಯತೆ ಅಂತ ಹೇಳಿ ಬರೋದಿಲ್ಲ. ಅಥವಾ ಅವರು ರಮೇಶ್ ಅವರು ಈಗ ಮಾತಾಡಲ್ಲ, ಜಿಲ್ಲಾಡಳಿತ ವೈಫಲ್ಯ ಅದು. ಜಿಲ್ಲಾಡಳಿತ ಗಮನಕ್ಕೆ ಅಲ್ಲಿ ಜಿಲ್ಲಾಡಳಿತ ಇನ್ನೂ ಆಡಳಿತಕ್ಕೆ ಅಲ್ಲಿ ಬರ್ತಾರೆ, ಇಷ್ಟು ವ್ಯವಸ್ಥೆಗಳು ಬೇಕು, ಪಾರ್ಕಿಂಗ್ ವ್ಯವಸ್ಥೆ, ಉಳ್ಕೊಳ್ಳೋಕೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ. ಇದು ದೇವಸ್ಥಾನ ನಡೀತಿತ್ತು. ದೇವಸ್ಥಾನ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ನಡೆಸ್ತಾ ಇದೆ ಅಂದಮೇಲೆ ಇಲ್ಲಿವರೆಗೂ ಜಿಲ್ಲಾಡಳಿತ ಅದು ಪ್ರವೇಶ ಮಾಡಿಲ್ಲ. ಜಿಲ್ಲಾಡಳಿತ ಪ್ರವೇಶ ಮಾಡಿದ್ರೆ ಅವರು ಒದ್ದೂರಿಯಿಂದ ಮಾಡ್ತಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ನನಗೊಂದು ಸರಳವಾಗಿ, ನಾನು ಒಬ್ಬ ಸಾಮಾನ್ಯ ಭಕ್ತನ ಕೇಳ್ತೀನಿ, ಒಂದು ವೇಳೆ ಇಲ್ಲಿ ಕಾಲ್ ತುಳಿತಕ್ಕೆ ಅದು ಆಗಿಲ್ಲ, ದೇವಿಯ ಹೇಳ್ತೀನಿ, ತಾಯಿಯ ಆಶೀರ್ವಾದದಿಂದ ಆಗಿಲ್ಲ, ಒಂದು ವೇಳೆ ಅದು ಆಗಿದ್ರೆ ನೀವು ಸಾಮಾನ್ಯ ಜನ ಹೇಳ್ತಿದ್ರು ಜಿಲ್ಲಾಡಳಿತದಲ್ಲಿ ಮಲಗಿದ್ರ, ಅವ್ರು ಎಚ್ಚರವಾಗಿರ್ಲಿಲ್ವಾ, ಅವ್ರ ಗಮನಕ್ಕೆ ಬರ್ಲಿಲ್ವಾ, ಅವ್ರ ಕ್ರಮ ಕೈಗೊಳ್ಳಿಲ್ವಾ ಅಂತ ಹೇಳ್ತಿದ್ರಲ್ಲ. ಕೆಮ್ಮು ಬಂದಾಗ 4-6 ಜನ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಸಹಜವೇ. ಕೆಮ್ಮು ಬರ್ದಿರ ಯಾರು ಡಾಕ್ಟರ್ ಬಳಿ ಬರೋದಿಲ್ಲ. ಸೊ ಈಗ ಆದ್ರೆ ಇದು ಯಾವ ಕೆಮ್ಮು ಇದು? ಈಗ ನಾನು ಅದನ್ನ ಹೇಳ್ತೀನಿ ಕೇಳಿ. ಕಾಲು ತುಳಿತವೂ ಇಲ್ಲ, ಜನದ ಒತ್ತಡವೂ ಇಲ್ಲ. ಏನಾದ್ರೆ ಜನ ಒಟ್ಟಿಗೆ ಸೇರಿದಾಗ ಕೂತ್ಕೊಳ್ಳೋಕೆ ಆಸನ ಇಲ್ದಿದ್ದಾಗ ಒಬ್ಬರನ್ನೊಬ್ರು ದೃಶ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ ಶ್ರೀಗಳೇ. ಅಲ್ಲಿ ಎಷ್ಟು ಜನ ಅಲ್ಲಿ ನೂಕುಲು ಅಲ್ಲಿ ಸನ್ನಿವೇಶ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳ್ತಿದ್ದೀನಿ ಅದನ್ನಿಲ್ಲ ಅಂತ ನಾನು ಹೇಳ್ತಿಲ್ಲ. 30,000 ಬರೋ ಕಡೆ 3 ಲಕ್ಷ ಜನ ಬಂದ್ರೆ ಎಲ್ಲಿಂದ ಸಾಧ್ಯ? ಸೊ ಹಾಗೆ 3 ಲಕ್ಷ ಬಂದ್ರೆ ಅದು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ನೀವೇ ತಾನೆ.